ಬಳ್ಳಾರಿಯ ಕಮ್ಮ ಭವನದಲ್ಲಿಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ತುಕಾರಾಂ ಅವರ ಗೆಲುವಿಗೆ ಶ್ರಮಿಸುವಂತೆ ಕರೆ ನೀಡಲಾಯಿತು. ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ಕಮ್ಮ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಭರವಸೆಯಂತೆ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಬೇಕಾದರೆ ಬಳ್ಳಾರಿಯಲ್ಲಿ ಈ ತುಕಾರಾಂ ಅವರನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಜಯಭೇರಿ ಬಾರಿಸುವಂತಾಗಬೇಕು. ಅದಕ್ಕಾಗಿ ಕಾರ್ಯಕರ್ತರು ಇಂದಿನಿಂದಲೇ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಕಾಂಗ್ರೆಸ್ ಗೆಲ್ಲಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು. ನೀವು ಇಷ್ಟು ಮಾತಾಡ್ತೀರ ಅಂತೇಳಿ ಅನ್ಕೊಂಡು ಬಳ್ಳಾರಿ ಭಾಗದಿಂದ ಪಾರ್ಲಿಮೆಂಟ್ ಅಲ್ಲಿ ಕೇಳಿಸ್ತೀರ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಇವತ್ತು ನಮ್ಮ MP ಅಭ್ಯರ್ಥಿಯನ್ನು ಕೂಡ ಮಾಡಿದ್ದೀರಿ. ಅದಕ್ಕೆ ತಕ್ಕಂಗೆ ತಾವಿಗೆ ಅಂತ ಹೇಳಿ ಕೂಡ ನನ್ನ ಮನಸ್ಸಿಗೆ ನಾನು ಹೇಳ್ತಾ ಇದ್ದೀನಿ. ಏನು ಈ ಒಂದು ಅದ್ಭುತವಾದಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಬಹುಶಃ ಈ ಭಾಗದಲ್ಲಿ ಚುನಾವಣೆ ಇವತ್ತು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದನ್ನ ನಮ್ಮ ಮಾನ್ಯ ತುಕಾರಾಂ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ತಿಳಿದುಕೊಂಡಿದ್ದಾರೆ. ನಾನು ಒಂದು ಮಾತನ್ನ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತು ಈ ಲೋಕಸಭಾ ಒಂದು ಈ ಚುನಾವಣೆಯಲ್ಲಿ ಒಂದು ಸುಳ್ಳಿಗೆ ಒಂದು ನ್ಯಾಯಕ್ಕೆ ಇವತ್ತು ಒಂದು ಸುಳ್ಳಿಗೆ ತೆಗೆದುಕೊಂಡು ಬಿಜೆಪಿ ಪಕ್ಷದವರು ಇಡೀ ದೇಶವನ್ನೇ ಒಂದು ಹಾಳು ಮಾಡುವಂತ ಒಂದು ಸ್ಥಿತಿಗೆ ಕೊಂಡೊಯ್ಯುವಂತ ಒಂದು ಪಕ್ಷ ಇವತ್ತು ಬಡವರಿಗೆ, ದೀನ ದಲಿತರಿಗೆ, ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ ಒಂದು ನ್ಯಾಯ ಕೊಡುವಂತ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಅನ್ನುವಂತ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇತಿಹಾಸ ಮರೆತವರು ಯಾರು ಇತಿಹಾಸ ಸೃಷ್ಟಿಸಲ್ಲ, ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಇತಿಹಾಸವನ್ನು ಸೃಷ್ಟಿಸ್ತಾರೆ ಅಂತೇಳಿ ಹಂಗೆ ಇವತ್ತು ಇತಿಹಾಸವನ್ನು ತಿಳ್ಕೊಂಡು ಇವತ್ತು ಭಾರತ ದೇಶದ ಒಂದು ರಾಜಕಾರಣದಲ್ಲಿ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ್ಯಾವ ಸರ್ಕಾರ ಇದೆ ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತೇಳಿ ಬಹಳ ಹೇಳಿಕೆ ಇಷ್ಟಪಡ್ತಾರೆ. ಜೊತೆಗೆ ಇತಿಹಾಸ ಮರೆತಿರೋರು ಯಾರಿದ್ದಾರಪ್ಪ ಅಂದ್ರೆ ಅದು ಬಿಜೆಪಿ ಅವರು ಅಂತ ನೀವು ವೇದಿಕೆಯಲ್ಲಿ ಹೇಳಿಕೆ ಮಾಡ್ತೀವಿ. ಯಾಕಂದ್ರೆ ಇತಿಹಾಸನೇ ಓದಿಲ್ಲ, ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಹಿಂಗಾಗಿ ಇವತ್ತು ಯಾವ ಪ್ರಣಾಳಿಕೆಯನ್ನು ಕೊಟ್ಟಿಲ್ಲ, ನುಡಿದಂತೆ ನೆರಕಟ್ಟಿಲ್ಲ, ಜೊತೆಗೆ ಅವರು ಸಂವಿಧಾನದ ನಂಬಿಕೆ ಇಲ್ಲ. ಈ ರೀತಿಯಾಗಿ ಇತಿಹಾಸ ಮಾತವರು ಇವತ್ತು ಇತಿಹಾಸ ಸೃಷ್ಟಿ ಮಾಡಕ್ ಆಗಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅಪ್ಪಾಜಿಯವರಾಗಿರ್ತಕ್ಕಂಥ ಅಮ್ಮಂತಡಿ ಅವರು, ಜೊತೆಗೆ ಶ್ವೇತಪ್ಪನವರು ಎಲ್ಲರೂ ಕೂಡ ಹಿರಿಯರೆಲ್ಲ ಮಾತಾಡಿದ್ದಾರೆ. ಅದಕ್ಕೆ ಬೆಂಬಲವಾಗಿ ನಾನು 3-4 ಒಂದು ಇಂಪಾರ್ಟೆಂಟ್ ಮಾತುಗಳನ್ನ ಹೇಳಿ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಮಾತುಗಳನ್ನ ನಾನು ಮೀಡಿಯಾದಲ್ಲೆಲ್ಲ ಇವತ್ತೆಲ್ಲ ಇದ್ದೀರಿ. ಇವತ್ತು ನೀವು ಕೂಡ ಒಂದು ಪ್ರಜಾಪ್ರಭುತ್ವದ ಅಂಗ ಇರೋದ್ರಿಂದ ನಾವೆಲ್ಲ ಕೂಡ ತಮ್ಮ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಇವತ್ತು ನಾನು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಸಚಿವರು ನಾವೆಲ್ಲ ಇರೋದ್ರಿಂದ ಕೆಲವೊಂದು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅದಕ್ಕೆ ಜವಾಬ್ದಾರಿ ಪೂರ್ವಕವಾಗಿ ನಾನು ಒಂದು 4-5 ಮಾತುಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಮೊದಲೇ ಹೇಳಿದಾಗೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ, ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಮಾಡ್ಕೊಂಡು ಬಂದಿದ್ವಿ. ಇಂದಿರಾ ಗಾಂಧಿ ಅವರು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಇವತ್ತು ಮನಮೋಹನ್ ಸಿಂಗ್ ಅವರನ್ನ, PV ನರಸಿಂಹ ಅವರನ್ನ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರನ್ನ ಅನೇಕ, ಯಾಕಂದ್ರೆ ಇವತ್ತು ಮನಮೋಹನ್ ಸಿಂಗ್ ಬಿಟ್ಟರೆ ಹಿಂದೆ ಇರ್ತಕ್ಕಂಥ ಎಲ್ಲಾ ಪ್ರಧಾನಮಂತ್ರಿಗಳು ಇವತ್ತು ಉಸಿರಿಲ್ಲ, ಅವ್ರ ಹೆಸರಿದೆ ಭೂಮಿ ಮೇಲೆ ಅಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಾದ್ರೂ ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಅಂತ ವೇದಿಕೆಯಲ್ಲಿ ನಾನು ಇಷ್ಟಪಡ್ತೇನೆ. ಅಲ್ಲದೆ ಇವತ್ತು ನಾವು 2014 ಮಟ್ಟ ಹಿಂದೆ ಇತಿಹಾಸ ನೋಡಿದಾಗ ಇವತ್ತು ನಾನು ಹೇಳಿದ ಹಾಗೆ ಇಂದಿರಾ ಗಾಂಧಿ ಅವರಿದ್ದಾಗ ಅನೇಕ ಕಾರ್ಯಕ್ರಮಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಗವರ್ಮೆಂಟ್ ಎಂಟರ್ಪ್ರೈಸ್ಗಳನ್ನ ಇವತ್ತು ಸಾರ್ವಜನಿಕ ಉದ್ಯೋಗಗಳನ್ನ ಇವತ್ತು ಸ್ಥಾಪನೆ ಮಾಡಿ ಇವತ್ತು ನೌಕರರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಗರೀಬಿ ಆಗವ ಕಾರ್ಯಕ್ರಮ, ಉಳುವ ಒಲೆಯ ಕಾರ್ಯಕ್ರಮ, ಇವತ್ತು ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯಾಕೆ ಈ ಮಾತು ಅಂತೇಳಿ ನಾವು ಕೂಡ ಚುನಾವಣೆಗಳು ಬಂದಾಗ ರೆಡಾರ್ ತೀರ್ಸಂತ ಒಂದು ಕೆಲಸ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಇತಿಹಾಸನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕರೆಕ್ಟಾನೆ ಕೇವಲ ಒಂದು ಮತ ಯಾರಿಗೋಸ್ಕರ ನಾವು ಮತ ಹಾಕೋದಲ್ಲ,
ಇತಿಹಾಸವನ್ನು ನೆನೆಸ್ಕೊಂಡು ಮತ ಹಾಕಿದ್ರೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಇದನ್ನ ಋಣ ತೀರಿಸಂತ ಕೆಲಸಕ್ಕೆ ಇವತ್ತು ನಾನು ಮುಂದೆ ಇವತ್ತು ಇತಿಹಾಸ ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತಿದ್ದಾರೆ. ಇವತ್ತು ತಂತ್ರಜ್ಞಾನದ ವ್ಯವಸ್ಥೆ ತಂದುಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಮೀಸಲಾತಿ ತಂದುಕೊಟ್ಟಿರ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇವತ್ತು ನಮಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೆನೆಸಬೇಕಾಗಿದೆ. ಎಲ್ಲರೂ ಕೂಡ ಜೊತೆಗೆ ಮನಮೋಹನ್ ಸಿಂಗ್ ಅವರಿದ್ದಾಗ 2004ರಿಂದ 14 ಮಟ್ಟ ಇದು ಪೀರಿಯಡ್ ಕೂಡ ಒಳ್ಳೆಯದು ಕೂಡ ನಾವು ಹೇಳ್ಬೇಕಾಗುತ್ತೆ. 2004ರಿಂದ 2014 ಮಟ್ಟ ಒಬ್ಬ ತುಕಾರಾಮ, ಒಬ್ಬ ಇವತ್ತಿನ ನಾಗೇಂದ್ರ ಅವರು, ಭರತ್ ರೆಡ್ಡಿ ಅವರು ಇವತ್ತು ಈ ಒಂದು ರಿಸರ್ವೇಶನ್ ಅಲ್ಲಿ ಅಂದ್ರೆ MP ಲೋಕಸಭಾ ಸದಸ್ಯ ST ಇಂದ ಇವತ್ತು ಏನಾದ್ರು ನಾನು ಕಂಟೆಸ್ಟ್ ಮಾಡ್ತೇನೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ, ಸೋನಿಯಾ ಗಾಂಧಿ ಮೇಡಮ್ ಅವರು, ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಂತ ಇದು ಸಮಪಾಲು ಅಲ್ಲೇನಪ್ಪ? ಹೌದಲ್ಲೇನ್ರಿ? ಇದನ್ನ ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಇದನ್ನೆಲ್ಲ ರಾಮಾಜಿ ವಯಸ್ಸು ದಿವಂಗತ ರಾಮಾಜಿ ವಯಸ್ಸು ಅನ್ನೋದು ಮೀಸಲಾತಿ ಕೊಡಬಾರದು, ಇವರಿಗೆ ಮೀಸಲಾತಿ ಕೊಡಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ವಕಾಲತ್ ಆಗ್ತಾರೆ. ಇವರು ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ. ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ. ಇದು ರೆಕಾರ್ಡ್ ಇದು, ನಾನ್ ಮಾತಾಡೋದಲ್ಲ. ತುಕಾರಾಮ ಯಾವಾಗಲೂ ಯಾರಾದ್ರೂ ಸುಳ್ಳು ಹೇಳಿರ್ಬೋದು, ಇವತ್ತಿನ ನಾಲ್ಕು ಮೇಲೆ ಸತ್ಯ ಇರ್ತಕ್ಕಂಥ ಒಂದು ಇವತ್ತು ಮಾತುಗಳನ್ನ ರೆಕಾರ್ಡ್ ನಲ್ಲಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್. ಇಂಥವ್ರನ್ನ ನಾವು ಸಂವಿಧಾನ ನಂಬಿಕೆಗಳು ಅಂತ ತಿಳ್ಕೊಬೇಕಿದ್ರಿ ನಾವು. ಹೌದಲ್ಲೇ? ನೀವೆಲ್ಲ ನಮ್ಮ ತಂದೆ ತಾಯಿ ಆಗಿರ್ತೀನ, ನಮ್ಮ ತಂದೆ ತಾಯಿಗಳಿಗೆ ಜನ್ಮ ಕೊಟ್ಟಿರ್ಬೋದು. ನಿಜವಾಗ್ಲೂ ರಾಜಕೀಯವಾಗಿ ಜನ್ಮ ಕೊಡದೆ ಇವತ್ತು ಯಾರಾದ್ರೂ ಇದ್ರೆ ನೀವು ನಮ್ಮ ತಂದೆ ತಾಯಿಗಳು, ಪ್ರಜೆಗಳು, ನೀವು ಮುಂದೆ ವಕಾಲತ್ ಹಾಕ್ಬೇಕಾಗುತ್ತೆ. ಇವತ್ತು ಅದೇ ರೀತಿಯಾಗಿ ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ನಾವು ಹೇಳ್ಬೇಕಾಗುತ್ತೆ. ಇವತ್ತಿನ ದಿನ ಇವತ್ತೇನಾದ್ರು ಒಂದು ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಸೆಕ್ಯೂರಿಟಿ ಬಿಲ್. ಇವತ್ತು ನೋಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ ಇವರೆಲ್ಲ ಬೆಂಕಿ ಹೋಗ್ತಾರೆ. ಆ ಭಗವಂತನೇ ಸೃಷ್ಟಿ ಮಾಡ್ಯಾರ ಸರ್. ಇವತ್ತು ನೋಡಿ, ರಂಜಾನ್ ಹಬ್ಬ, ಅಬ್ಕಾರಿ ಹಬ್ಬ, ಫ್ರೈಡೆ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಸೃಷ್ಟಿ ಅಲ್ಲೇನಪ್ಪ? ಈ RSS ಬುದ್ಧಿ ಬೇಡವ? ಆ ಭಗವಂತನೇ ಸೃಷ್ಟಿ ಮಾಡಿದ್ಮೇಲೆ ನಾವು ಹಿಂದೂಗಳೇ ಎಲ್ಲರೂ ಇದನ್ನ ಇವತ್ತು ದಿನ ಭಾವನಾತ್ಮಕ ಸಂಬಂಧ. ಇವತ್ತು ನೋಡಿ, ಇವತ್ತು ಯುಗಾದಿ ಹಬ್ಬ ಬಂದಿದೆ, ಇವತ್ತು ರಂಜಾನ್ ಹಬ್ಬ ಬಂದಿದೆ, ವಾರ ಕೆಳಗೆ ನಮಗೆ ಗುರುದ್ವಾರ ಬಂದಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಕೊನೆಯದಾಗಿ ನಾವೆಲ್ಲರೂ ಭಾರತೀಯರಲ್ಲಿದ್ದೀವಿ. ಇದನ್ನೆಲ್ಲ ನೆನಪಿಟ್ಕೋಬೇಕಲ್ಲ. ಇವರಿಗೆ ಒಂದೇ ಒಂದು ಇಂಥವನ್ನೆಲ್ಲ ಇವರು ಕೆಲಸ ಮಾಡಿದಂಗೆ ಇವತ್ತೇನು ಇವತ್ತು ಜನರಿಗೆ ಭಾರತ ಬಂದಿರ್ತಲ್ಲ, ಇದಕ್ಕೆ ನಾವೆಲ್ಲರೂ ಭಾರತೀಯರ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಅಂದ್ರೆ ಇದು ಚುನಾವಣೆಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರೆಕ್ಟ್ ಅಂತೀರೋ? ಇವತ್ತು ಈ ಭಾಗದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಆರ್ಟಿಕಲ್ 371 ಇದನ್ನೆಲ್ಲ ನೆನಪು ಮಾಡ್ಕೋಬೇಕಲ್ಲ ನಾವು. ಏನ್ ಇದೆ ಬಂದಿದೆ ನಮ್ಮ ತಂದೆ ತಾಯಿಗಳು ಅಲ್ಲೇ ಇವಾಗ ಮುಗಿಸ್ಬೇಕು. ಯಾಕಂದ್ರೆ ತಾಯಿನ ತಂದೆ ತಾಯಿನ ಯಾರು ತೀರ್ಸಕ್ಕಾಗಲ್ಲೋ ನಮ್ಮ ಸರ್ಕಾರದಲ್ಲಿದ್ದಾಗ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಋಣ ತೀರ್ಸ್ಬೇಕಂದ್ರೆ ಈ ಚುನಾವಣೆಯಿಂದ ನಾವು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಯಾರು ಆಡಳಿತ ಕೊಟ್ಟಿದ್ದಾರೆ, ಯಾರು ನಮ್ಮ ತಂದೆ ತಾಯಿ ಆಗಿದ್ದಾರೆ, ಅವ್ರು ನಾವು ಋಣ ತೀರ್ಸಂತ ಒಂದು ಸಮಯ. ಕಾಂಗ್ರೆಸ್ ಅಲ್ಲಿ ಇವತ್ತು ಆರ್ಟಿಕಲ್ 371 ಇವತ್ತು ನಮ್ಮ ADC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸರ್ ನಾವು ನೆನೆಸಬೇಕಾಗಿದೆ ಇವತ್ತಿನ ದಿನ. ಇವತ್ತು ಅದೇ ರೀತಿಯಾಗಿ ದಿವಂಗತ ಧರ್ಮಸಿಂಗ್ ಸಾಹೇಬರು ಕೂಡ ನೆನೆಸಬೇಕಾಗುತ್ತೆ. ಅಲ್ಲಂದರಿದ್ದಾರೆ, ಕೊಂಡಯ್ಯ ಶಾಸಕರು ಇದ್ದಾರೆ, ಎಲ್ಲರೂ ಕೂಡ ನಾವು ಶಾಸಕರಾಗಿದ್ದೀವಿ. ನಾಗೇಂದ್ರ ಅವರೆಲ್ಲರೂ ನಾವು ಶಾಸಕರಾಗಿದ್ದೀವಿ. 2013ರಲ್ಲಿ ಅವತ್ತು 5 ಜಿಲ್ಲೆಗಳು ಮಾತ್ರ ಕನ್ಸಿಡರ್ ಆಗಿತ್ತು. 5 ಜಿಲ್ಲೆಗಳು ಕನ್ಸಿಡರ್ ಮಾಡುವಾಗ ಇಲ್ಲ ಬಳ್ಳಾರಿ ಜಿಲ್ಲೆಯನ್ನು ಸೇರಿಸಬೇಕು ಅಂತ ಹೇಳಿ ಅಲ್ಲಂದಡಿ ಅವರು ಎಲ್ಲರೂ ಮೇಡಮ್ 1999ರಲ್ಲಿ ನಿಮಗೆ ಆಶೀರ್ವಾದ ಮಾಡಿ ಮೊದಲನೇ ಬಾರಿ ಪಾರ್ಲಿಮೆಂಟ್ ಕಳಿಸಿರ್ತಕ್ಕಂಥ ಜಿಲ್ಲೆ ಬಿಟ್ಟರೆ ನಿಜವಾಗ್ಲೂ ಆ ಜನಗಳಿಗೆ ಅನ್ಯಾಯ ಮಾಡತಕ್ಕಂತೆ ದಯಮಾಡಿ ಬಳ್ಳಾರಿ ಜಿಲ್ಲೆ ಸೇರಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅದನ್ನ ಪರಿಗಣನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಅಲ್ಲ. ಇದೆಲ್ಲ ಇದರಿಂದ ಉದ್ಯೋಗ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದಾವೆ ನಮಗೆಲ್ಲ, ಇವತ್ತು ಮೆಡಿಕಲ್ ಸೀಟ್ ಸಿಕ್ಕಿದಾವೆ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗಿದ್ದಾವೆ ನಮ್ಗೆಲ್ಲರೂ ಕೂಡ. ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. NREG ಕಾರ್ಯಕ್ರಮ ಇರ್ಬೋದು, ಇವತ್ತು ನ್ಯಾಯದಲ್ಲಿ ಕೂಡ ಅದು ಕೂಡ ಇದೆ, ಶ್ರಮಿಕ ನ್ಯಾಯ ಅದು ಕೂಡ ಇದೆ. NREG ಕಾರ್ಯಕ್ರಮ ಇವತ್ತಿನ ದಿನ
ಗುಳೆ ಹೋಗ್ತಾ ಇದ್ರು ಎಲ್ಲರೂ. ಇವತ್ತು ಗುಳೆ ಹೋಗ್ತಾ ಇದ್ರು, ಕೈ ಕೆಲಸ ಇರಲಿಲ್ಲ, ಬಡತನ ಬೇರೆ ಅಂತ ಜನಗಳಿಗೆ ಅಸೆಟ್ ಕ್ರಿಯೇಟ್ ಮಾಡಿ ದೇಶದಲ್ಲಿ ಇವತ್ತು ಶಾಲೆ ಇರ್ಬೋದು, ಅಂಗನವಾಡಿಗಳು ಇರ್ಬೋದು, ಕುಂಟೆಗಳು ಇರ್ಬೋದು, ನಾಲಗಳು ಇರ್ಬೋದು, ಇವಕ್ಕೆಲ್ಲರ ಕೂಡ ಕೆಲಸ ಕೊಟ್ಟು ಇವತ್ತು ನಮಗೂ ಹೊಟ್ಟೆ ತುಂಬ ಮಾಡಿ ಇವತ್ತು ಜನರನ್ನ ಕಾಪಾಡಿರ್ತಕ್ಕಂಥ NREGA ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಆಗಿಲ್ಲ. ಇವತ್ತು NREGA ಕಾರ್ಯಕ್ರಮ ಇವತ್ತು ಹೇಳ್ತಾ ಇದ್ದಾರೆ, ಅವತ್ತು ಬಿಜೆಪಿ ಅವರು ಇದು ಕೂಡ ಅಗೇನೆಸ್ಟ್ ಮಾಡಿದ್ರು. ಆರ್ಟಿಕಲ್ 371 ಇವತ್ತು ಆರ್ಟಿಕಲ್ 371 ಕೂಡ ಅವತ್ತಿನ ಉಪ ಪ್ರಧಾನಿ, ಇವತ್ತೆಲ್ಲ ಮೀಡಿಯಾದಲ್ಲಿ ಇದ್ದೀರಿ, ಉಪ ಪ್ರಧಾನಿ ಆಗಿರ್ತಕ್ಕಂಥ ಅವತ್ತು ಗೃಹ ಸಚಿವರಾಗಿದ್ರು 99ರಿಂದ 2004 ಮಟ್ಟ ಅವತ್ತು NDA ಸರ್ಕಾರ ಇತ್ತು ಸರ್. ಅವತ್ತು ಇಲ್ಲಿಂದ ಎಸ್.ಎನ್. ಸಾಹೇಬರು ಮುಖ್ಯಮಂತ್ರಿಯಾಗಿ ಕಳಿಸಿದ್ರೆ ಆರ್ಟಿಕಲ್ 370 ಕೊಡಕ್ಕಾಗಲ್ಲ ಅಂತಂದೇಳಿ ವಾಪಸ್ ಕಳಿಸಿರ್ತಕ್ಕಂಥದ್ದು. ಅವ್ರಿಗೆ ಕೊಡಕ್ಕಾಗಲ್ಲ, ನಮಗೆ ಕೊಡಕ್ಕಾಗ್ತದೆ ಅಂದ್ರೆ ಜನರ ಪರವಾಗಿ ಯಾವ ಸರ್ಕಾರ ಇದೆ ಅಂತೇಳಿ ಚುನಾವಣೆಯಲ್ಲಿ ನಡೆಸಬೇಕಾದ್ರೆ ನಾವು ಕರೆಕ್ಟ್ ಅಲ್ಲಿ ಅವತ್ತು ಸೋನಿಯಾ ಗಾಂಧಿ ಮೇಡಮ್ ಸೇರಿ 2013ರಲ್ಲಿ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮೂಲಕ ನಮಗೆಲ್ಲರೂ ನ್ಯಾಯ ಕೊಟ್ಟಿದ್ದಾರೆ. ಅದೇ ಬಿಜೆಪಿ ಅವರು ಅಗೇನೆಸ್ಟ್ ಮಾಡ್ತಾರೆ. ಅಂದ್ರೆ ಇದು ಯಾರು ಪರವಾಗಿದ್ದಾರೆ ಅಂತ ನಡೆಸಬೇಕಲ್ಲ ನಡೆಸಲ್ಲ. ಇವತ್ತು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಇತಿಹಾಸ ನಡೆಸಬೇಕಾಗುತ್ತೆ. ಅನೇಕ ಕಾರ್ಯಕ್ರಮ ಆಧಾರ್ ಕಾರ್ಡ್ ಮೋದಿಯವರು, ಪ್ರಧಾನಮಂತ್ರಿ ಮೋದಿಜಿಯವರು ನಾವು ಬಂದ ಕೂಡಲೇ ಆಧಾರ್ ಕಾರ್ಡ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ವಿ. ಇವಾಗ ಹೇಳ್ತಾರೆ ಇದಕ್ಕೆ ಕನೆಕ್ಟ್ ಮಾಡ್ರಿ. ಯಾಕಪ್ಪ ಅದು ಪ್ರಾಧಾನ್ಯತೆ? ಇದು ಮಾಡಿದ್ದು ನಮ್ಮ UPA ಸರ್ಕಾರದಲ್ಲಿ. ಹೌದಲ್ಲ, ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ ಆಧಾರ್ ಕಾರ್ಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಕವಿತಾ ರೆಡ್ಡಿ ಅವರು ಹೇಳಿದ್ರು, ನಮ್ಮ ಮಕ್ಕಳಿಗೆಲ್ಲ ಪ್ರತಿಷ್ಠಿತ ಶಾಲೆಗಳಿಗೆ ಇವತ್ತು ಎಜುಕೇಶನ್ ಸಿಗ್ತಾ ಇದೆಯಪ್ಪ ಅಂತಂದ್ರಪ್ಪ ಅಂದ್ರೆ ಇವತ್ತು ಇವತ್ತು ದಿನ ರೈಟ್ ಎಜುಕೇಶನ್ ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಇಷ್ಟಪಡಿ. ಇಷ್ಟೆಲ್ಲ ನಾವು ಫಲಪಡ್ಕೊಂಡಿಲ್ಲ ನಾವು. ಆದ್ರೆ ಈ ಚುನಾವಣೆಯಲ್ಲಿ ಋಣ ತೀರ್ಸ್ಬೇಕಬೇಡ, ನಾವು ಋಣ ತೀರ್ಸ್ಬೇಕು. ಹೇಳಿ ತೀರ್ಸ್ಬೇಕಬೇಡ ಋಣ ಇಲ್ಲ. ನಮ್ಮ ರಕ್ತದಲ್ಲಿ, ನಮ್ಮ ದೇಹದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಇಷ್ಟು ನ್ಯಾಯ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಋಣ ತೀರಿಸುವಂತ ಒಂದು ಸಮಯ ಬಂದಿದೆ. ಇಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಪ್ರಜ್ಞಾವಂತರಾಗಿ ಕಂಪ್ಯಾರಿಸನ್ ಮಾಡ್ಕೊಂಡು ಇವತ್ತು ಎಲ್ಲರೂ ಅಗೇನೆಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ 2014ರಲ್ಲಿ ಬಂದಂತ ಒಂದು ಬಿಜೆಪಿ ಸರ್ಕಾರ ಏನ್ ಪ್ರಣಾಳಿಕೆ ಕೊಟ್ಟಿತ್ತು? ಎಷ್ಟು ಈಡೇರಿಸಿದ್ದಾರೆ? ಇವತ್ತು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ಅದೇ ನಮ್ಮ ಸರ್ಕಾರ ಇದ್ದಾಗ 72,000 ಕೋಟಿ ನ್ಯಾಷನಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿರ್ತಕ್ಕಂಥ ಯಾರ್ಯಾವ ಸರ್ಕಾರ ಇದೆ ಅದು ನಮ್ಮ UPA ಸರ್ಕಾರ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಮಾಡಿ ಒಂದು ಸಾಲ ಮನ್ನಾ ಮಾಡಿದ್ರೆ ಇವರು ಜೊತೆಗೆ 15 ಲಕ್ಷ ಅಕೌಂಟ್ ಕೊಟ್ಟ. ಹೌದಲ್ಲ, ನನ್ನ ಜವಾಬ್ದಾರಿ ಮಾತ್ರ ಕೇಳಿಸ್ತಾ ಇಲ್ಲ ನಿಮಗೆ? ಸತ್ಯ ತಾನೇ ಇದು. ಇವತ್ತು ಡೀಸೆಲ್ ಪೆಟ್ರೋಲ್ ಅವತ್ತು ಹೇಳಿದ್ರು ನಮಗೆ ಏನಂತ, ಡಾಲರ್ ರೇಟು ನಮ್ಮ ಸರ್ಕಾರ ಬಂದ್ರೆ 30 ರೂಪಾಯಿ ತರ್ತೀನಿ ಅಂದ್ರು, ಇವತ್ತು 84 ರೂಪಾಯಿ ಇದೆ. ಡೀಸೆಲ್ ರೇಟ್ ನಮ್ಮ ಸರ್ಕಾರ ಇದ್ದಾಗ ಬುಲೆಟ್ ಹೇಳ್ತೀನಿ ಅಂದ್ರೆ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದೆಲ್ಲರೂ ಪ್ರಜ್ಞಾವಂತರಾಗಿ ನಾವು ಯೋಚನೆ ಮಾಡ್ಬೇಕು, ಮಾಡ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಹೇಳ್ಬೇಕು. ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು 2014ರಲ್ಲಿ ಬಂದಂತ ಡೀಸೆಲ್ ರೇಟ್ ಏನಿತ್ತು, ಪೆಟ್ರೋಲ್ ರೇಟ್ ಏನಿತ್ತು, ತಾಯಂದ್ರೆಲ್ಲ ಬಹಳ ಜನ ಇದ್ರಿ. ನಮ್ಮ ಸಿಲಿಂಡರ್ ರೇಟ್ ಏನಿತ್ತು, ತೊಗರಿ ಬೇಳೆ, ಎಣ್ಣೆ ಇದೆಲ್ಲ ಲೀಸ್ಟ್ ಹೇಳ್ಕೊಂತ ಹೋದ್ರೆ ಇವತ್ತು ದಿನ ರೈತರ ಸಾಲ ಮನ್ನಾ ಮಾಡಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಕೂಡ ನಾನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಅದೇ ಪ್ರಧಾನಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡ್ಬೇಕೆ ಅಂತ ಹೇಳಿದ್ರೆ ರೈತರಿಗೆ ಯಾಕೆ ಸಾಲ ಮನ್ನಾ ಮಾಡ್ಬೇಕು? ಅವ್ರಿಗೆ ಏನಾದ್ರು ಎಲ್ಲ ಫ್ರೀಯಾಗಿ ಎಂಜಾಯ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ತರ ಭಾಷಣ ಬರ್ಸಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ. ಇವತ್ತು ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ತರ ವಿರೋಧಿ ನೀತಿ ಅನ್ಕೊಂಡ್ರಿ ಒಂದ್ ಹೇಳಿ ಇಷ್ಟಪಡ್ತೇನೆ. ಯಾರಾದ್ರೂ ಹೇಳಿದ್ರ 1000 ರೂಪಾಯಿ 500 ರೂಪಾಯಿ ನೋಟ್ ಬ್ಯಾನ್ ಮಾಡಪ್ಪ ಅಂತ ಹೇಳಿ ಇವತ್ತು ಅವೈಜ್ಞಾನಿಕ. ಅವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು. ಏನಂತ ಭಾಷಣ ಮಾಡ್ತಾರೆ? ಬೇಡ, ನೋಟ್ ಬ್ಯಾನ್ ಮಾಡಬೇಡ್ರಿ. ಅಲ್ಲ, ಈ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ಮೆಡಲ್ ತಾಂಡ್ ಬಂದಿರ್ತಕ್ಕಂಥ ಒಬ್ಬ ಮನಮೋಹನ್ ಸಿಂಗ್ ಅವರಲ್ಲಿ ಇವತ್ತಿಗೂ ಮೋದಿ ಅವರು ಕ್ವಾಲಿಫಿಕೇಶನ್ ಕೇಳಿದ್ರೆ ಆಯ್ಕೆಯನ್ನ ಕೊಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ನಮ್ಮ
ನಮ್ಗೆ ಕೇಳಿ ತುಕಾರಾಮ್ ಇವತ್ತು ನಾವೇ ನಮ್ಮನ್ನು ಕೇಳಿ ನಾನು ಅಕ್ಕಾಮ್ ದುರ್ಬಲ್ ಓದಿದ್ದೀನಿ, PG ಡಿಪ್ಲೊಮಾ ಸೆಂಟ್ ಜೋಸೆಫ್ ನಾನು ಓದಿದ್ದೀನಿ. ಇವತ್ತು ಒಬ್ಬ ಟ್ರಿಪಲ್ ಡಿಗ್ರಿ ಗ್ರಾಜುಯೇಟ್ ಎಲ್ಲ ಆಗಿದ್ದಾರೆ. ಯಾಕಪ್ಪ ಕೊಡೋದು? ಪ್ರಧಾನಮಂತ್ರಿ ಯಾಕೆ ಸಿಗಬೇಕು? ಇವತ್ತು ಮನಮೋಹನ್ ಸಿಂಗ್ ಅವರು ರಾಷ್ಟ್ರಪತಿ ಡ್ಯೂಟಿ ಇಂಗ್ಲೆಂಡ್ನಲ್ಲಿ ಕಾಂಗ್ರೆಸ್ ಇರುತ್ತದೆ. ಈ ರೀತಿಯಾಗಿ ಮುಚ್ಚಿಟ್ಟಂತ ಒಂದು ಕೆಲಸ ಮಾಡಿ ಬಿಜೆಪಿ ಇಡೀ ದೇಶಕ್ಕೆ ಮಂಡಿಸಂತ ಒಂದು ಕೆಲಸ ಮಾಡ್ತಾರೆ. ಅವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ, ಬೇಡ ಮೋದಿಜಿ ಅವರೇ ದೇಶ 30 ವರ್ಷ ಹಿಂದಕ್ಕೆ ಹೋಗ್ತದೆ, ನೋಟ್ ಬ್ಯಾನ್ ಮಾಡಬೇಡಿ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ಇಲ್ಲ ನೀವು ರಾಜ್ಯವಾಗಿ ಭಾಷಣ ಮಾಡ್ತಾರೆ, ಕಲ್ಕತ್ತಾದವರು ಭಾಷಣ ಮಾಡ್ತಾರೆ. ಯಾರೇ ಒಬ್ಬ ಆಗಲಿ ಇವತ್ತಿನ ದಿನ ಅಪರಾಧ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ಅದ್ರ ಬಗ್ಗೆ ಬಹಳ ಕಳಕಳಿಯಿಂದ ಹೆಚ್ಚುವಾಗಿ ನಾವು ಆಲೋಚನೆ ಹೇಳಬೇಕಂದ್ರೆ ಹೆಚ್ಚುವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಏನಪ್ಪ? ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಅದನ್ನ ತಗೊಂಡಿಲ್ಲ, ಒಂದು ನಾಣ್ಯಕ್ಕೆ ಕೊಟ್ಟೆ ಇಟ್ಬಿಟ್ಟು ಇವತ್ತು ಏನು ಡಿಮಾನಿಟೈಸೇಷನ್ ಮಾಡಿ ಇವತ್ತಿಂದ ದೇಶ 30 ವರ್ಷ ಹೋಗಿದೆ. ಇದರಿಂದ ಆರ್ಥಿಕವಾಗಿ ಇರ್ತಕ್ಕಂಥ ಬಹಳ ಜವಾಬ್ದಾರಿ ಮಾತಾಡಕತ್ತೀವಿ. ಆರ್ಥಿಕವಾಗಿ 56ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ದೇಶ ಇವತ್ತು 196 ರಾಷ್ಟ್ರಗಳಲ್ಲಿ 134ಕ್ಕೆ ಸ್ಥಾನ ತಂದಿರತಕ್ಕಂಥ ಯಾರಾದ್ರೂ ಕಿರೀಟ ಇದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅಕ್ಷಯ ದಿನ ಎಲ್ಲಿದ್ರೆ ಅಕ್ಷಯ ದಿನ ಯಾರಿಗೆ ಬಂದ ಅಕ್ಷಯ ದಿನ? ಅಕ್ಷಯ ದಿನ ಬಂದಿರತಕ್ಕಂಥದ್ದು ಅಂಬಾನಿ, ಆದಾನಿ, ಮೋದಿ ಅವರಿಗೆಲ್ಲ ಅಕ್ಷಯ ದಿನ ಬಂದಿರತಕ್ಕಂಥದ್ದು 12 ಲಕ್ಷ ಕೋಟಿ 12 ಲಕ್ಷ ಕೋಟಿ ಇವತ್ತು ಅವರೆಲ್ಲ ಸಾಲ ಮನ್ನಾ ಮಾಡಿ ಒಬ್ಬ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇಷ್ಟು ಇವತ್ತಿನ ದಿನ ಇವ್ರು ಯಾರ ಪರವಾಗಿದ್ದಾರೆ ಅಂತಾರೆ? ಇವರೆಲ್ಲರೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಕಾಂಗ್ರೆಸ್ ಇರ್ತಕ್ಕಂಥದ್ದು ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲ ದೀನದಂತ ಇರ್ತಕ್ಕಂಥ ಯಾರಾದ್ರೂ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ, ಅದು ಕಾಂಗ್ರೆಸ್ ಸರ್ಕಾರದ ಲೋಕಸಭೆ ಚುನಾವಣೆ ಇರೋದ್ರಿಂದ ಲೋಕಸಭೆ ಸಂಬಂಧಪಟ್ಟ ವಿಚಾರಗಳನ್ನ ನಾನು ಮುಂದೆ ಪ್ರಜೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ಯಾಕಂದ್ರೆ ನಾಗೇಂದ್ರ ಅವರು ಕೂಡ ಮಾತಾಡ್ತಾರೆ, ಹಿಂಗಾಗಿ ನಾನು ಒಂದು 5-6 ಮಾತುಗಳಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ಏನ್ ಬಂದಿದ್ರಿ 2013ರಿಂದ 18 ಮಠ ಯಾವತ್ತು ಬಸವಣ್ಣನ ಒಂದು ಅಕ್ಷಯ ಪಾತ್ರೆ ದಿನ ಅವತ್ತು 2013 ಬಸವ ಜಯಂತಿ ದಿನ ಸಿದ್ದರಾಮಯ್ಯ ಸಾಹೇಬರು ಅವತ್ತೇನು ಪ್ರಮಾಣ ವಚನ ಮಾಡಿದ್ರು ಅವತ್ತಿಂದ ನಮ್ಮ ಭಾಗ್ಯದ ಬಾಗಿಲು ತೆಗೆದು ಅಂತ ಹೇಳಿಕೆ ನಾನು ಅವತ್ತು 165 ಭರವಸೆಗಳನ್ನ ಕೊಟ್ಟಿದ್ರು. 165 ಭರವಸೆಗಳನ್ನ ಯಥಾವತ್ತಾಗಿ 150 ಭರವಸೆಗಳನ್ನ ಈಡೇರಿಸತಕ್ಕಂಥ ಯಾವ್ಯಾವ ರಾಜ್ಯ ಸರ್ಕಾರ ಇದೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದನ್ನು ಕೂಡ ತೀರ್ಸಬೇಕಲ್ಲ. ನಾವು ಕೂಡ 28ಕ್ಕೆ ನಾವು ಕೂಡ ಇಲ್ಲಿ ಗೆಲ್ಸಬೇಕಲ್ಲೇನಪ್ಪ ಎಲ್ಲರೂ ಕೂಡ, ಹೌದಲ್ಲ? ಇವತ್ತು ಯಾರು ಋಣ ಪಡ್ಕೊಂಡಿದೀವಿ, ಇವತ್ತು ಅನ್ನ ಭಾಗ್ಯ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ನಮ್ಮ ತೋಟಗಾರಿಕೆ ಭಾಗ್ಯ ಇರ್ಬೋದು, SCP DSP ಇರ್ಬೋದು, ಮುರಾರ್ಜಿ ದೇಸಾಯಿ ಶಾಲೆಗಳು ಇರ್ಬೋದು, ITI ಕಾಲೇಜುಗಳು ಇರ್ಬೋದು, ಇವತ್ತು ಕಾಲೋನಿಗಳಲ್ಲಿ ಇವತ್ತು ಅಭಿವೃದ್ಧಿ ಮಾಡತಕ್ಕಂಥದ್ದು ಇರ್ಬೋದು, ಜೊತೆಗೆ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಬಿಜೆಪಿ ಯಾವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಯಾವತ್ತಾದ್ರೂ 1 ರೂಪಾಯಿ ಸಾಲ ಮನ್ನಾ ಮಾಡಿದಾರ? ಇವ್ರಿಗೆ ರೈತರ ಬಗ್ಗೆ ಅಸಂಖ್ಯ ಇಲಾಖೆ ಮಾತಾಡಿದ್ರೆ ಏನಿದೆ? ಇವ್ರಿಗೆ ಕಾರ್ಮಿಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಮೋದಿ ಅವರು ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಮನಮೋಹನ್ ಸಿಂಗ್ ಅವರು ಇದ್ದಾಗ 10 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸರ್ಕಾರ ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತಿನ ದಿನ ಭಾರತ ಭವಿಷ್ಯವನ್ನು ಕಟ್ಟತಕ್ಕಂಥ ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ ಕೂಡ ಇವತ್ತು ಮೈತ್ರಿ ಇರ್ಬೋದು, ಮನಸ್ವಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸಾಗಿದ್ದಾಗ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ 5 ಗ್ಯಾರಂಟಿಗಳು ಅಂದ್ರೆ 5 ಫಿಂಗರ್ಸ್ ಇವತ್ತಿನ ದಿನ 5 ಬೆರಳುಗಳಿಗೆ 5 ಗ್ಯಾರಂಟಿಗಳು ಸುಮಾರಾಗಿ 52,000 ಕೋಟಿ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಇವತ್ತು ಯುವಶಕ್ತಿ ಕಾರ್ಯಕ್ರಮ ಇರ್ಬೋದು,
ಡಿ.ಕೆ. ಶಿವಕುಮಾರ್ ಸಾಹೇಬ್ ಸರ್ಕಾರ ಬಹಳ ಸಂತೋಷದಲ್ಲಿದ್ರಿ. ನಾವೆಲ್ಲ ಋಣ ತೀರಿಸಬೇಕಾಗಿದ್ರಿ. ಅದೇ ಸರ್ಕಾರ, ರಾಜ್ಯ ಸರ್ಕಾರ 2008ರಲ್ಲಿ ಬಂತು. 2008ರಲ್ಲಿ ಬಂದಾಗ ಏನೇನು ಕಟ್ಟಲಾಗಿದ್ದು ಯಾವತ್ತಾದ್ರೂ ಮೀಡಿಯಾದಲ್ಲಿ ಇದ್ದೀರಿ ಯಾವತ್ತಾದ್ರೂ ಮೆಜಾರಿಟಿ ಗವರ್ಮೆಂಟ್ ಬಂದಿಲ್ಲ. ಯಾವತ್ತಾದ್ರೂ 2008ರಲ್ಲಿ 110, 2018ರಲ್ಲಿ 104 ಬರೀ ಕಳೆದ ತಗೊಂಡ್ಬಿಟ್ರಲ್ಲ, ತಗೊಂಡ್ ಮಾಡಿದ್ರಲ್ಲ. ಇವ್ರಿಗೆ ಏನಾದ್ರು ಒಂದು ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಗೌರವ ಇದೆಯಲ್ಲ? ತಗೊಂಡು ಮತ್ತೆ ಆಪರೇಷನ್ ಕರ್ಕೊಂಡು ಮಾಡೋದು, ಓಟ್ ಕೊಟ್ಟಿದ್ರೆ ಎಲ್ಲರಿಗೂ ಕೊಡೋದು. ನನಗೆ ಫೋನ್ ಮಾಡಿದ್ರಪ್ಪ, ಬಾರಪ್ಪ ಬಂದ್ಬಿಡ. ನನಂದೆ ಒಂದೇ ಒಂದು ಮಾತಂದ್ರೆ ನಾನು ಕೂಡ ನನಗೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಮಾಡಿದಾರಪ್ಪ, ಆ ಜನಗಳಿಗೆ ನನ್ನ ಜೀವನದ ಕೂಡ ನಾನು ಅವರಿಗೆ ಗೌರವ ಕೊಡ್ತಲ್ಲ. ಸಂವಿಧಾನ ಆಪೋಸಿಷನ್ ಇಟ್ಕೊಂಡು ಬರೆಯೋದ್ರ ಮೂಲಕ ಆ ಋಣ ತೀರಿಸ್ತೀನಿ ಅಂತ ಹೇಳಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಒಂದು 2018 ಬಂದಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ ನಮ್ಮ ತಾಯಿ ಇದ್ದಂಗೆ. ಇವತ್ತು 4 ಬಾರಿ ಶಾಸಕನಾಗಿ ಆಪೋಸಿಷನ್ ಇರಲಿ ಪ್ರಾಮಾಣಿಕವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಉಳಿಸೋದ್ರ ಮೂಲಕ ಒಬ್ಬ ಕಾಂಗ್ರೆಸ್ ತಾಯಿಯ ಮಗನಾಗಿ ನಿಮ್ಮ ಸೇವೆ ಮಾಡಿ ಅಂತ ಇದನ್ನೆಲ್ಲ ಕೂಡ ನಾವೆಲ್ಲ ನಡೆಸಬೇಕಲ್ಲ. ಎಲ್ಲ ಕೂಡ ಇವತ್ತು ಸಮಯದ ಅಭಾವದಿಂದ ಹೇಳ್ತೀವಿ. ಆಪರೇಷನ್ ಕಮಲ ಇರ್ಬೋದು, ಮೊನ್ನೆ 2018ರಲ್ಲಿ 600 ಭರವಸೆ ಕೊಟ್ಟಿದ್ರು ರಾಜ್ಯದಲ್ಲಿ. 60 ಭರವಸೆ ಕೂಡ ಕಂಪ್ಲೀಟ್ ಆಗಿ. ಇದನ್ನೆಲ್ಲ ಕೂಡ ನಾವೆಲ್ಲ ನಡೆಸಬೇಕು. ಈ ಸರಿ ಸೈನಿಕರ ತರ ನಮ್ಮ ಪ್ರಶಾಂತ ಸೈನಿಕರ ತರ ಎಲ್ಲರೂ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಇವತ್ತು ಸುವರ್ಣ ಅವಕಾಶ ಬಂದಿದೆ. ಇವತ್ತು ನೋಡಿ, ಇವತ್ತು 2004ರಿಂದ ಇಲ್ಲೆಲ್ಲ ಸಂಸತ್ತರಾಗಿದ್ದು. ಅದೇ ಇವತ್ತು ಹಿಂದಿನ ಸೋನಿಯಾ ಗಾಂಧಿ ಮೇಲೆ ಆಗಿರ್ಬೋದು, ಕೆ.ಸಿ. ಕೊಂಡಯ್ಯ ಸಾಹೇಬ್ ಅಮ್ಮನಾಗಿರ್ತಕ್ಕಂಥ ಬಸವರಾಜ ಅಮ್ಮನ್ ಇರ್ಬೋದು, ರಾಜ್ಯ ಸರ್ಕಾರದ ಗ್ರಾಂಟ್ಸ್ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಗ್ರಾಂಟ್ಸ್ ಅನ್ನು ಮ್ಯಾಚಿಂಗ್ ಗ್ರಾಂಟ್ ಮಾಡಿ ಎಷ್ಟು ಇವತ್ತಿನ ಅಸೆಟ್ ಕ್ರಿಯೇಟ್ ಮಾಡಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಉದಾಹರಣೆ ಇಟ್ಕೋಬೇಕಾಗಿದೆ. ಇದನ್ನೆಲ್ಲರೂ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ತಾವು ಮುಂದಿನ ದಿನಗಳಲ್ಲಿ ನನಗೂ ಅನುಭವ ಇದೆ. ಒಬ್ಬ ವಿದ್ಯಾವಂತರಿದ್ದೀರಿ. ಇವತ್ತು 2004ರಿಂದ ಇವತ್ತು 24ರ ಮಟ್ಟ 20 ವರ್ಷಗಳ ಕಾಲ ಸಂಸದರಾಗಿದ್ದು ಅವರು ರೆಕಾರ್ಡ್ ಬಗ್ಗೆ ಎಷ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ, ಎಷ್ಟು ಮನಿ ಕಳಕಳಿ ಇಟ್ಕೊಂಡಿದ್ದಾರೆ, ಎಷ್ಟು ಮ್ಯಾಟಿಂಗ್ ಅಂತ ಅಂದರೆ ಇವಾಗ ಹೇಳ್ತಾ ಇದ್ದಾರೆ. ರಾಮಲವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಹೌದಾ? ಶಾಸಕರಿದ್ರಲ್ಲಿ ಬಳ್ಳಾರಿ ಅದನ್ನ ರಾಜೀನಾಮೆ ಕೊಟ್ಟು ಮತ್ತೆ ಅಲ್ಲಿ ಕೊಡು, ಅಲ್ಲಿಂದ ಬಿಟ್ಟು ಮಂಟಲ್ಮೂರಿಗೆ ಹೋದ್ರು, ಮಂಟಲ್ಮೂರು ಬಿಟ್ಟು ದೂರಲ್ಲಿ ಬಂದ್ರು, ದೂರಲ್ಲಿ ಬಿಟ್ಟು ಈಗ ಇದಕ್ಕೆ ಬಂದಿದ್ದಾರೆ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ನಾನು ಆಗಿದೆ? ನಾನು ಜಿಲ್ಲಾ ಪಂಚಾಯತ್ ಸೋತಿದ್ದೀನಿ. ನಾನು ಕೂಡ 2000ರಲ್ಲಿ ಜಿಲ್ಲಾ ಪಂಚಾಯತ್ ನಿಂತಿದ್ದೆ ಬ್ರದರ್. ನಾನು ಕೂಡ ನಾನು ಸೋತೆ. ಅವಾಗ ನಾನು ಸೋಲು ಗೆಲುವಿನ ಮೆಟ್ಟಾಗಿ ಸೋಲಿಲ್ಲದ ಸಂದರ್ಭವಾಗಿರ್ತಕ್ಕಂಥದ್ದು ನನ್ನ ಇತಿಹಾಸ. ನಾನು ಸೋತೆ ಫಸ್ಟಿಗೆ, ಸೋತು ಈಗ ಸೋಲಿಲ್ಲದ ಸಂದರ್ಭವಾಗಿ. ಯಾಕಂದ್ರೆ ಜನ ವಿಶ್ವಾಸ ಇದೆ, ಎಲ್ಲಿ ತಪ್ಪು ಮಾಡಿದೀನಿ, ನಾನೆಲ್ಲಿ ಸುಳ್ಳು ಹೇಳಿದೀನಿ, ಜನರ ವಿಶ್ವಾಸ ಎಲ್ಲಿ ಬಿಸಿ ಮಾಡಿದೀನಿ ಎಲ್ಲ ತಿಳ್ಕೊಂಡೆ. ಇದೇ ರೀತಿ ತಿಳ್ಕೊಂಡೆ ನಾನು. ಈಗ ಅದನ್ನೆಲ್ಲ ತಿಳ್ಕೊಂಡು ಇವತ್ತಿನ ದಿನ ಪ್ರತಿಯೊಬ್ಬ ಸಂಸದೀಯ ಪಟುವಾಗಿ ಇವತ್ತು 4 ಬಾರಿ ಸಚಿವನಾಗಿದ್ದರೆ ಒಳ್ಳೆ ಕೆಲಸ ಮಾಡ್ತೇವೆ. ಏನಪ್ಪ ಮಾಡೋಣ ಮಾಡಿದ್ರೆ ಹೇಳು. ಯಾರ್ಯಾರು ನನ್ನ ಹತ್ರ ಬಂದಿದ್ರು, ಇವತ್ತು ನಮ್ಮ ಕಾಮಕೇರ್ ಸೆಂಟರ್ ಇರ್ಬೋದು, ಕಾಮಕೇರ್ ಸೆಂಟರ್ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ಸ್ ಇರ್ಬೋದು, ಆಮೇಲೆ ನಮ್ಮ MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಒಳ್ಳೆ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದೆ ಸದ್ಯದಲ್ಲಿ ಇರಲಿ 35 ನಾಗರಾಜ 35 ದಿನ ಕಂಪ್ಯೂಟರ್ ಆಪರೇಟರ್ ಕೇವಲ 6 ತಿಂಗಳಲ್ಲಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಅಲ್ಪಾವಧಿಯಲ್ಲಿ ನಮ್ಮ ಹೆಸರು ಕೂಡ ಮಾಡಿ. ಆಮೇಲೆ ಹಾಸ್ಟೆಲ್ 45 ಕೋಟಿ ರೂಪಾಯಿ ಒಂದ್ಸಲ ಹೋಗಿ ಎಲ್ಲ ತಿಳ್ತಾ ಇತ್ತು. ಎಲ್ಲ ನೋಡಿ ಮಾಡಿ 45 ಕೋಟಿ ಸುಂದರವಾದ ಹಾಸ್ಪಿಟಲ್ ಇವತ್ತು ತಾಯಿ ಮಗು ಆಸ್ಪತ್ರೆ ಮಾಡ್ತಕ್ಕಂಥದ್ದು. ಹೀಗಾಗಿ ಅವಕಾಶ ಯಾವಾಗ ಸಿಕ್ಕಿದೆ ಅವತ್ತಿನ ದಿನ ಜನರ ಪ್ರೀತಿ ಅಭಿಮಾನ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದಿರಿ. ಇವತ್ತು ನಮ್ಮ ಅಭ್ಯರ್ಥಿ ರಾಮಲೋರ್ ಹೇಳ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಾಗ, ಅವರು ಸಂಸದರಾಗಿದ್ದಾಗ ನಾನೇನು ಅಕೌಂಟ್ ಕೇಳ್ತಾ ಇದ್ದಿಲ್ಲ, ಅಕೌಂಟ್ ಕೇಳ್ಬೇಕು ಏನ್ ಮಾಡಿದೀನಿ ಅಂತ. ಯಾಕಂದ್ರೆ ನಮ್ಗೆಲ್ಲ ಆಯ್ಕೆ ಮಾಡೋದು ಅಕೌಂಟ್ ಕೇಳಕ್ಕೆ, ಎಷ್ಟು ತೆರಿಗೆ ದುಡ್ಡು ತಂದು ಏನೇ ಒಳ್ಳೆ ಕೆಲಸ ಮಾಡಿದೀಯಾ, ಯಾರ ಪ್ರೀತಿ ಗೆದ್ದಿದೀಯಾ, ಏನ್ ಹೇಳಿದೆ ಕೊಡ್ರಿ. ನಾನು 4 ಬಾರಿಯಿಂದ ನಾನು ಬುಕ್ ಅಂತಿದ್ದೀನಿ ನನ್ನ ಕ್ಷೇತ್ರದಲ್ಲಿ. ಇವತ್ತೇನ್ ಮಾಡ್ತೀನಿ ಅಂತ ಹೇಳಿ ಕೂಡ ಇವತ್ತೇನು ನಾವು 5 ನ್ಯಾಯಗಳನ್ನು ಕೊಡ್ತಾ ಇದ್ವಿ, ಅದನ್ನು ಕೂಡ ಯಥಾವತ್ತಾಗಿ ಕೇಂದ್ರ ಸರ್ಕಾರ ಇವತ್ತೇನು ಕೊಟ್ಟಿದೆ ಅದು ಜನರಿಗೆ ಮುಟ್ಟಂತ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅದನ್ನ ಹೇಳ್ಬೇಕು, ಅಕೌಂಟಬಿಲಿಟಿ ಹೇಳ್ಬೇಕು. ಮೋದಿ ಮಕ್ಕಳು ಕೊಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ.
ಸಂವಿಧಾನ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿ ಏನಂದ್ರೆ ನೀವು ನಮ್ಮನ್ನ ಆಯ್ಕೆ ಮಾಡಬೇಕು. ಇವತ್ತು MLA ಬಹಳ ಹೇಳ್ತೀನಿ, ನಿಮ್ಗೂ ಗೊತ್ತಿದೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಜನ MLA MP ಆಯ್ಕೆ ಮಾಡಬೇಕು. MLA ಆಯ್ಕೆ ಮಾಡಿದ್ರೆ CFP ಮೀಟಿಂಗ್ ಕರಿತೀವಿ, ಅವತ್ತು ಮುಖ್ಯಮಂತ್ರಿ ನಾವು ಆಯ್ಕೆ ಮಾಡಬೇಕು, ಸಂವಿಧಾನದ ವ್ಯವಸ್ಥೆ. ಅದೇ ರೀತಿಯಾಗಿ ಜನ ನಮ್ಮ MP ಆಯ್ಕೆ ಮಾಡಬೇಕು, ನಾವು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಕೊಂಡು ಮೋದಿ ಮಗ ಹೇಳ್ತಾ ಇದ್ದಾರಲ್ಲ, ಇವರು ಈ ಸಂವಿಧಾನದ ಮೌಲ್ಯಗಳಲ್ಲಿ ನಂಬಿಕೆ ಐತೆ ಇದರಲ್ಲಿ. ಕರೆಕ್ಟ್ ಏನ್ರಿ? ಸಂವಿಧಾನದ ನಂಬಿಕೆ ಇದೆ. ಜನ ನೀವು ಆಯ್ಕೆ ಆಗಿ ನಮ್ಮ ಲೋಕಸಭಾ ಸದಸ್ಯರಿಗೆ ಅವರು ಬಂದು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ. ಇಂತಹ ವ್ಯವಸ್ಥೆ ನಂಬಿಕೆಯಲ್ಲಿ ಇರ್ತಕ್ಕಂಥ ಯಾರ್ಯಾರು ಪಕ್ಷ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅಂತ ನಾನು ಇಷ್ಟಪಡ್ತೀನಿ. ಬಂಧುಗಳೇ, ಇದೆಲ್ಲ ಕೂಡ ಇವತ್ತು ನಾವು ಗಮನಿಸಬೇಕಾಗುತ್ತೆ. ಇದನ್ನ ಇಟ್ಕೊಂಡು ಮುಂದಿನ ದಿನದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಒಂದನೇದು ನ್ಯಾಯ. ಇವತ್ತು ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡೋದ್ರ ಮೂಲಕ 1 ಲಕ್ಷ ಕೊಡ್ತಕ್ಕಂಥದ್ದು ಒಂದು ನ್ಯಾಯ. ಅದೇ ರೀತಿಯಾಗಿ ಮಹಿಳೆಯರಿಗೆ 1 ಲಕ್ಷ ಕೊಡ್ತಕ್ಕಂಥದ್ದು. ಇವತ್ತೇನು ನಾವು 2000 ರೂಪಾಯಿ ಕುಲಕ್ಷಿ ಕಾರ್ಯಕ್ರಮ, ಮುಖ್ಯಮಂತ್ರಿ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ, ಮಹಿಳಾ ಶಕ್ತಿ ಕಾರ್ಯಕ್ರಮ, ಏನು 5 ಬೆರಳುಗಳಲ್ಲಿ ಇವತ್ತು ಆಶೀರ್ವಾದ ಮಾಡಿ ಅನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಇದೇ 5 ಬೆರಳುಗಳಲ್ಲಿ ಇವತ್ತು 3ನೇ ಬೆರಳು ಸಾಲ ಮನ್ನಾ ಮಾಡ್ತಕ್ಕಂಥದ್ದು. ರೈತರ ಒಂದು ಸ್ವಾಮಿನಾಥನ್ ಮಾಹಿತಿಯ ಪ್ರಕಾರ ರೈತರು ಬಹಳ ಜನ ಇದ್ದಾರೆ ಈ ಭಾಗದಲ್ಲಿ, ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಜೊತೆಗೆ ಇವತ್ತು NREG ಉದ್ಯೋಗ ಕಾರ್ಯಕ್ರಮ ಇವತ್ತು 340 ರೂಪಾಯಿ, 320 ರೂಪಾಯಿ ಇದೆ. ಅದನ್ನ 400 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು 4ನೇ ಬೆರಳು ಕಾರ್ಯಕ್ರಮ. 5ನೇ ಬೆರಳು ಕಾರ್ಯಕ್ರಮ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ನೆಲೆ ಕೊಡ್ತಕ್ಕಂಥದ್ದು. ಇದು 5ನೇ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಈ ಬೆರಳುಗಳು ಯಾವಾಗಲೂ ಕೂಡ ಹಸ್ತವಾಗಿ ಇಡೀ ದೇಶಕ್ಕೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಮುಂತಾದಂತ ಆಸ್ಥಾನ ವೇದಿಕೆ ನಾನು ಇಷ್ಟಪಡ್ತೀನಿ. ಬಂದರೆ ನಾವೆಲ್ಲರೂ ಕೂಡ ಇವತ್ತು ಈ 5 ಬೆರಳುಗಳನ್ನ ನಮಗೆ ಆಶೀರ್ವಾದ ಮಾಡಿ ಈ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಮನೆಗೆ ತರುವಂತ ಕೆಲಸ ನಾವು ಪ್ರಾಮಾಣಿಕ ನಮಸ್ಕಾರ ಮಾಡಿ ನಿಮ್ಮ ಮಗನಾಗಿ ಮುಂದಿನ ದಿನದಲ್ಲಿ ಒಳ್ಳೆ ಲೋಕಸಭಾ ಸದಸ್ಯನಾಗಿ ಇವತ್ತು ಸಚಿವರು, ಶಾಸಕರು, ಅಪ್ಪರು, ಎಲ್ಲ ಜನರಿಗೆ ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಖಂಡಿತವಾಗ್ಲೂ ಉಳಿಸ್ತೀನಿ. ನೀವೆಲ್ಲ ಕೂಡ ನೀವೇ ಅಭ್ಯರ್ಥಿ, ನೀವೇ ಲೋಕಸಭಾ ಸದಸ್ಯರು ಅಂತ ಹೇಳಿ ಬೇರೆಯವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ದಯಮಾಡಿ 12ನೇ ತಾರೀಕು ನಾವೆಲ್ಲರೂ ಕೂಡ ಬನ್ನಿ. ನಾಮಿನೇಷನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರಿ ನಿಮ್ಮ ನಾಮಿನೇಷನ್ ಆಶೀರ್ವಾದ ಮಾಡೋಣ. ಮುಂದಿನ ಇವತ್ತೇನು ಇವತ್ತು ಸುಳ್ಳುಗಳಲ್ಲಿ ಎಲ್ಲ ಮಾಡಿ ಪ್ರಧಾನಮಂತ್ರಿ ಇರ್ಬೋದು, ಎಲ್ಲ ಲೋಕಸಭಾ ಸದಸ್ಯರು ಏನ್ ಅನ್ಯಾಯ ಮಾಡಿದ್ದಾರೆ ಅದು ತುಂಬಿಸಂತ ಕೆಲಸ ಮುಂದಿನದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, 136 ಶಾಸಕರಿದ್ದಾರೆ. ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲೇ ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ ನಮ್ದೆಲ್ಲ. ಕರೆಕ್ಟ್ ಆಯ್ತು? ಡಬಲ್ ಇಂಜಿನ್ ಕರ್ನಾಟಕ ಎಲ್ಲಾನು ಕರ್ಕೊಂಡು ಸೇರ್ತೀವಿ. ಆ ಡಬಲ್ ಇಂಜಿನ್ನಲ್ಲಿ ಆ 2 ಅಡಿಗಳಲ್ಲಿ ನಮ್ಮ ಗುರಿ ಮುಟ್ಟಂತ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಟಣೆ ಅಂತ ನಿಮ್ಮ ಆಶೀರ್ವಾದ ಕೊಡ್ತಾ ನನ್ನ ಮಾತುಕತೆ ಧನ್ಯವಾದಗಳು. ನಮಸ್ಕಾರ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಲೋಕಸಭಾ ಸದಸ್ಯರು ಆಗಲೇ ಇದ್ರ ಜೊತೆಗೆ ಬಿಜೆಪಿಯವರು ಇವತ್ತು ಬಂದು ನಮ್ದು 400 ಸೀಟ್ ಬರುತ್ತೆ, 400 ಸೀಟ್ ಬರುತ್ತೆ ಅಂತ ಕೂಡ ನೀವು ಸುಳ್ಳು ಹೇಳ್ತೀರಿ. ಆದ್ರೆ ನಾನು ಹೇಳೋದು ಹೆಚ್ಚು ಪಡ್ತೀನಿ, ಈ ಸಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇಂಡಿಯಾದ ಸರ್ಕಾರ ಆಗಿದೆ. ನಾವೇನು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾನೆ ಕೇಳಿದ್ರಲ್ಲ, ಅವರು ಪ್ರಧಾನಮಂತ್ರಿ ಆಗೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕಾಂಗ್ರೆಸ್ ಹಂಗ್ ಮಾಡಿದಿ, ಕಾಂಗ್ರೆಸ್ ಹೀಗ್ ಮಾಡಿದಿ, ಅದು ಮಾಡಿದಿ, ಇದು ಮಾಡಿದಿ ಅಂತ ಹೇಳಿ ಬಿಜೆಪಿ ಎಷ್ಟೇ ಸುಳ್ಳು ಹೇಳಿದ್ರು ಈ ಕಾಂಗ್ರೆಸ್ ಪಾರ್ಟಿ ಭಾರತ ದೇಶ ಸ್ವತಂತ್ರ ತಂದು ಕೊಟ್ಟಿದೆ ಅಂತ ಹೇಳಿ ಪ್ರತಿ ಮನುಷ್ಯನಿಗೆ ಕೊಟ್ಟಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ತಮ್ಮ ಸುಳ್ಳು ಭರವಸೆಗಳು, ನಮ್ಮ ಗ್ಯಾರಂಟಿಗಳು ತಗೊಂಡು ಇದೇ ಬಿಜೆಪಿ ಅವರು, ನಮ್ಮ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟಾಗ ಈ ಗ್ಯಾರಂಟಿಗಳು ಮಾಡಿಯೇ ಮಾಡೋಕ್ಕಾಗಲ್ಲ ಅಂತಂದ್ರು. ಅದೇ ಬಿಜೆಪಿ ಅವರು ನಮ್ಮ ಗ್ಯಾರಂಟಿಗಳು ನೋಡಿ ಏನಪ್ಪ ಕಾಂಗ್ರೆಸ್ ಗ್ಯಾರಂಟಿಗಳು ಈ ತರ ಮಾಡಿದ್ರು, ಈ ತರ ಮಾಡಕ್ ಸಾಧ್ಯ ಅಂತೇಳಿ ಏನೇ ಆಗಲಿ ಅಂತ ಹೇಳಿ ಬಿಜೆಪಿ ಅವರು ನಮ್ಮ ಗ್ಯಾರಂಟಿಗಳು ಕಾಪಿ ಮಾಡಿ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳಿ ಮುಂದೆ ಇಟ್ಟಿದ್ದಾರೆ. ಇವರಿಗೆಲ್ಲ
ನಾವೆಲ್ಲ ಗ್ಯಾರಂಟಿಗಳು ಅನೌನ್ಸ್ ಮಾಡಿ ಜನಕ್ಕೆ ಕೊಡ್ತಾ ಇದೆ. ಇನ್ನೊಬ್ಬರ ಬಗ್ಗೆ ನಾವು ಕೊಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರು ನಮ್ಮ ಕಾಂಗ್ರೆಸ್ ಪಾರ್ಟಿ ಜನಕ್ಕೋಸ್ಕರ, ದಲಿತರಿಗೋಸ್ಕರ, ಮುಸಲ್ಮಾನರಿಗೋಸ್ಕರ, ಇಡೀ ಭಾರತ ದೇಶದ ಪ್ರಜೆಗೋಸ್ಕರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಿಜೆಪಿಯವರು ಯಾವತ್ತು ದೇಶ ಉಳಿಬೇಕು, ಮನುಷ್ಯರಲ್ಲಿ ದ್ವೇಷ ತರಬೇಕು, ಒಬ್ಬರೊಬ್ಬರು ಸಾಯಿಸೋದಿದ್ರೆ ನಮ್ಮ ರಾಜಕೀಯ ನಡೆಯೋದಿಲ್ಲ. ಇತಿಹಾಸದಿಂದ ಬಂದಂತ ಪಾರ್ಟಿ ಬಿಜೆಪಿ. ಆದರೆ ಕಾಂಗ್ರೆಸ್ ಪಾರ್ಟಿ ಶಾಂತಿಯುತವಾಗಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಾರ್ಟಿ. ಒಂದು ಗುಂಡಿನ ಉಪಯೋಗ ಇಲ್ಲದೆ ಶಾಂತಿಯುತವಾಗಿ ಏನು ಗಾಂಧೀಜಿಯವರನ್ನು ಮಾಡಿಕೊಂಡು ಅದೇ ಶಾಂತಿಯುತವಾಗಿ ಸ್ವತಂತ್ರ ಬಂದು ಎರಡನೇ ಸ್ವತಂತ್ರ ಭಾರತ ದೇಶಕ್ಕೆ 2024ರಲ್ಲಿ ಬಂದೇ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಬಂದೇ ಬರುತ್ತೆ. ಎಲ್ಲಿ ಹೋದ್ರು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಾರ್ಟಿ ಅಲಯನ್ಸ್ ಯಾರ ಬಂದ್ರೆ ಕಾಂಗ್ರೆಸ್ ಪಾರ್ಟಿ ಅವರು ಜೈಲಿಗೆ. ಇನ್ನೊಬ್ಬ ಕಾರ್ಯಕರ್ತರು ಮಾತಾಡಿದ್ರೆ ಇವರು ಹಿಂದೂ ವಿರೋಧಿ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಅಲ್ಲ, ಹುಟ್ಟವರೆಲ್ಲ ಹಿಂದೂಗಳೇ. ಆದ್ರೆ ಎಲ್ಲರನ್ನ ಪ್ರೀತಿ ಮಾಡಲು ಹಿಂದೂಗಳಿಗೆ ಹೊರತು ಬೇರೆಯವರನ್ನ ಬಿಡಿಸಿ ಸುಖವಾಗಿರುವಂತ ಹಿಂದೂಗಳು ನಾವೆಲ್ಲ. ನಿಮಗೆ ಬಿಜೆಪಿ ಹೋಗಿ ಹಿಂದೂಗಳಂದ್ರೆ ಯಾರು? ಬಿಜೆಪಿ ಪಾರ್ಟಿಯಲ್ಲಿ ಯಾರು ಇರ್ತಾರೋ ಅವ್ರ ಮುಂದೆ ಹಿಂದೂಗಳು. ಕಾಂಗ್ರೆಸ್ ಪಾರ್ಟಿ ಆತರ ಅಲ್ಲ. ಯಾರೇ ಮತ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬರಬೇಕು, ಯಾರು ಸ್ವತಂತ್ರವಾಗಿ ಇರಬೇಕಂತ ಪಾರ್ಟಿಯಾಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಇಷ್ಟಪಡ್ತೇನೆ. ಎಷ್ಟೇ ವರ್ಷ ಆಗಿ ಹೋರಾಟ ಮಾಡೋಣ, ಇನ್ನು 2 ತಿಂಗಳು ಏನ್ ತೊಂದರೆ ಕೊಟ್ಟರು ನಾವು ಯಾರು ಬಯಸುವ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಇದ್ದಾಗೆ ಭಯ ಬಿದ್ದಿಲ್ಲ. ಇವತ್ತು ನಮ್ಮದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ಯಾರಿಗೂ ಭಯ ಬೀಳುವ ಅವಶ್ಯಕತೆ ಇಲ್ಲ. 28ರಲ್ಲಿ 24 ಲೋಕಸಭಾ ಸ್ಥಾನಗಳು ಆದ್ರೆ ಈ 1 ತಿಂಗಳು ನಮ್ಮ ಮನೆ, ಮಠ, ಮಕ್ಕಳು ಎಲ್ಲರೂ ಬಿಟ್ಟು ನಾವಿವತ್ತು ತುಕಾರಾಮಕ್ಕೂ ಕೆಲಸಕ್ಕೋಸ್ಕರ ಕಷ್ಟಪಟ್ಟಿರುವಂತವಳಿ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ಕಷ್ಟಪಟ್ಟಿರುವಂತ ಅನ್ಕೊಳ್ಳಿ. ನಮ್ಮ ಪೂರ್ವಜವಾಗಿ ಏನು ಕಷ್ಟಪಟ್ಟು ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದರು. ಮತ್ತೆ ಇನ್ನೊಂದು ಸರಿ ಭಾರತ ದೇಶಕ್ಕೆ 2024